ಕಾಲೇಜಿಗೆ ಹೋಗ್ತಿರೋ ಮಕ್ಕಳ ಪ್ರತಿನಿಧಿಯಾಗಿ, ಅಥವಾ ಈಗ ತಾನೇ ಮದುವೆ ಆಗಿರೋರ ಪ್ರತಿನಿಧಿಯಾಗಿ, ಅಥವಾ ಮಕ್ಕಳೊಂದಿಗರ ಪ್ರತಿನಿಧಿಯಾಗಿ, ಅಥವಾ ಸಕ್ಸಸ್ ಕಂಡಿರೋರು ಜೀವನದಲ್ಲಿ ಸೋ ಕಾಲ್ಡ್ ಸಕ್ಸಸ್ ಇವಾಗ ಏನಿದೆ ಅವರ ಪ್ರೊಫೆಷನಲ್ಲಿ ಅವರು ಅದರ ತುದಿಯನ್ನು ತಲುಪಿರುವಂಥವರ ಪ್ರತಿನಿಧಿಯಾಗಿ, ಅಥವಾ ವೃದ್ಧಾಪ್ಯದಲ್ಲಿರುವವರ ಪ್ರತಿನಿಧಿಯಾಗಿ, ಅಥವಾ ವೃದ್ಧಾಪ್ಯದಲ್ಲಿದ್ದು ಒಬ್ಬರೇ ಇರುವವರ ಪ್ರತಿನಿಧಿಯಾಗಿ, ಅಥವಾ ವೃದ್ಧಾಶ್ರಮದಲ್ಲಿರುವವರ ಪ್ರತಿನಿಧಿಯಾಗಿ, ಕೊನೆಯ ಹಂತದಲ್ಲಿರುವವರ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀನಿ, ಬದುಕನ್ನು ಬದುಕುವುದು ಹೇಗೆ? ಚಿಕ್ಕ ಪ್ರಶ್ನೆ, ಆದರೆ ಬಹಳ ವಿಸ್ತಾರವಾದಂತಹ ಅವಲೋಕನ ಮಾಡ್ಬೋದಾದಂತಹ ಪ್ರಶ್ನೆ. ಬದುಕನ್ನು ಬದುಕೋದು ಹೇಗೆ ಅನ್ಬೇಕಾದ್ರೆ ಫಸ್ಟು ಬದುಕು ಅಂದರೆ ಏನು ಅಂತ ಅರ್ಥವಾಗಬೇಕು. ಒಬ್ಬೊಬ್ಬರ ಪ್ರಕಾರ ಅವರವ್ರಿಗೆ ಬೇಕಾದಂಥ ರೀತಿಯಲ್ಲಿ ಬದುಕನ್ನು ಡಿಫೈನ್ ಮಾಡ್ಕೊಳ್ತಾ ಹೋಗ್ತಾರೆ. ಕೆಲವರು ಬದುಕೋದು ಅಂತಂದರೆ ಊಟ ತಿಂಡಿ ಮಾಡಿಕೊಂಡು ಆನಂದವಾಗಿ ಇರೋದು, ಮಜಾ ಮಾಡ್ಕೊಂಡಿರೋದೇ ಬದುಕು ಅಂತಾರೆ. ಅದೇ ಒಂದು ದೊಡ್ಡ ಪ್ರಶ್ನೆ, ಈಟ್ ಟು ಲಿವ್ ಆರ್ ಲಿವ್ ಟು ಈಟ್ ಅಂತ. ನಾನು ತಿನ್ನೋದಕ್ಕೋಸ್ಕರ ಬದುಕಿರ್ತೀನೋ ಅಥವಾ ಬದುಕೋಕ್ಕೋಸ್ಕರ ತಿನ್ನಬೇಕೋ ಅನ್ನುವಂಥದ್ದು ಅಂತ ಅಲ್ವೇ? ಬದುಕು ಅನ್ನೋದು ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದಾಗ ಬೆಳಕನ್ನು ಅರಸಿಕೊಂಡು ಹೋಗೋದು, ಬೆಳಕನ್ನು ಒಂದು ಅನ್ವೇಷಣೆಯನ್ನಾಗಿ ತೆಗೆದುಕೊಳ್ಳೋದು. ಬೆಳಕು ಅಂತಂದರೆ ಮತ್ತೆ ಇಲ್ಲಿ ಆತ್ಮದ ಒಂದು ಸ್ಥಿತಿ, ಅರಿವು ಅಂಥೇಳಿ. ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್ ಅಂತ ಕೇಳಿದರೆ ಯಾರಾದರೂ ಒಬ್ಬೊಬ್ಬರು ಒಂದೊಂದು ಥರ ಕೊಡ್ತಾರೆ. ಆ ಪರ್ಪಸ್ಸನ್ನು ಹಿಡ್ಕೊಂಡು ನಾವು ಹೋದಾಗ ನಾವೇನೇನು ಭಾವಿಸ್ಕೊಂಡಿರ್ತೀವಿ, ಈಗ ನಿಮಗೆ ಸಂಗೀತವೇ ನಿಮ್ಮ ಪರ್ಪಸ್ ಆಫ್ ಲೈಫ್ ಅಂತ ಅನ್ನಿಸ್ಬೋದು. ಮತ್ತು ಅದರಲ್ಲಿ ಒಂದು ಯಶಸ್ಸಿನ ತುಟ್ಟ ತುದಿಯನ್ನು ತಲುಪಬೇಕು ಅನ್ನೋದು ಒಂದು ಕನಸೇ ನಿಮ್ಮ ಪರ್ಪಸ್ ಆಫ್ ಲೈಫ್ ಆಗ್ಬೋದು. ಎಲ್ಲವೂ ಅದರ ಜಾಗದಲ್ಲಿ ಸರಿಯೇ, ಯಾವುದೂ ತಪ್ಪಲ್ಲ. ಆದರೆ ಒಂದು ಪ್ರಶ್ನೆಯನ್ನು ನಾವು ಇದಕ್ಕೆ ಜೋಡಿಸ್ಕೊಳ್ಬೇಕಾಗತ್ತೆ. ಏನು ಅಂತಂದರೆ, ನಾನು ಏನೋ ಒಂದು ಆ್ಯಕ್ಟಿವಿಟಿಯನ್ನು ಲೈಫಿನ ಪರ್ಪಸ್ ಅಂತ ನಾನು ಮಾಡ್ತಾ ಇದ್ದೀನಲ್ಲ, ಒಂದು ಕ್ರಿಯೆ, ಇದನ್ನು ನಾನು ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಕಿಮರ್ಥಂ ಕ್ರಿಯತೆ ಕ್ರಿಯಾಂ ಅಂತ ಒಂದು ದೊಡ್ಡ ವಾಕ್ಯ ಇದು. ನಾನು ಈ ಪ್ರಶ್ನೆಗಳನ್ನು ಜೋಡಿಸ್ಕೊಂಡು ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಹೋದಾಗ ನನಗೆ ಕೊನೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ತೃಪ್ತಿಯನ್ನು, ಆನಂದವನ್ನು ನೀಡಿದರೆ ಆಗ ಒಂದು ರೀತಿಯಲ್ಲಿ ನಮ್ಮ ಪರ್ಪಸ್ಸು ಸರ್ವ್ ಆಯಿತು ಅಂತ. ಆದರೆ ವಾಸ್ತವಿಕವಾಗಿ ನೋಡಿದಾಗ ನಾವು ಯಾವುದೋ ಒಂದು ಕನಸಿನ ಹಿಂದೆ ಬೆನ್ನತ್ಕೊಂಡು ಹೋಗ್ತೀವಲ್ಲ, ಮತ್ತು ಜಗತ್ತಿನ ದೃಷ್ಟಿಯಿಂದ ಇದು ಏನೋ ಅತ್ಯುನ್ನತವಾದ ಸ್ಥಿತಿಯನ್ನು ಯಶಸ್ವಿಯಾಗಿ ತಲುಪಿದ್ದಾರೆ ಅಥವಾ ಯಶಸ್ಸಿನ ಉತ್ತಮ ಸ್ಥಿತಿಯನ್ನು ತಲುಪಿದ್ದಾರೆ ಅಂತ ಜಗತ್ತು ಏನನ್ನು ಗುರುತಿಸುತ್ತೆ, ಅಥವಾ ನಾನು ಅದನ್ನು ಹಾಗೆ ಅಂತ ಏನೋ ಅಂದುಕೊಂಡಿರ್ತೀನಲ್ಲ, ಅದು ನನಗೆ ಕೆಲ ಸಮಯದ ನಂತರ ಅದೇ ಸ್ಥಿತಿ ಉಳಿದಿರುತ್ತಾ ಮನಸ್ಸಿಗೆ ಅಂತ. ಈ ಯಶಸ್ವಿ ವ್ಯಕ್ತಿಗಳು ಏನು ಹೇಳ್ತೀವಿ, ಅವರಲ್ಲಿ ಅದೇ ತೃಪ್ತಿ, ಸಂತೋಷ, ಐ ಆಮ್ ಡನ್, ಐ ಆಮ್ ಹ್ಯಾಪಿ, ಕಂಟೆಂಟೆಡ್, ದೇರ್ ಇಸ್ ನಥಿಂಗ್ ಮೋರ್ ಟು ಡೂ ಅನ್ನುವ ಸ್ಥಿತಿಯನ್ನೇನಾದರೂ ಆತ ಅಥವಾ ಅವಳು ತಲುಪಲಿಕ್ಕೆ ಸಾಧ್ಯವಾದರೆ ಒಂದು ಮಟ್ಟದ ಬದುಕಿನ ಅರ್ಥವನ್ನು ಕಂಡುಕೊಂಡಿದ್ದಾರೆ, ಬದುಕನ್ನು ಬದುಕಿದ್ದಾರೆ ಅಂತ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಇದು ಆಗೋದಿಲ್ಲ. ಇವತ್ತು ಯಾವುದನ್ನು ನಾನು ಯಶಸ್ಸು ಅಂದ್ಕೊಂಡು ಅದನ್ನು ಸಂಪಾದನೆ ಮಾಡಿರ್ತೀನಿ, ನಾಳೆ ಅದು ನುಚ್ಚು ನೂರಾಗಿ ಹುಡುಕಿದ್ರೂ ಸಿಗದೇ ಇರುವಂತಹ ಸ್ಥಿತಿ ಬರ್ಬೋದು ಅಲ್ವೇ? ಯಾಕೆಂದರೆ ಇವೆಲ್ಲ ಈ ಯಶಸ್ಸು ಅನ್ನುವಂಥದ್ದು ಅಥವಾ ಇಂತಹ ಕ್ರಿಯೆಗಳು ಅನ್ನೋದು ಇಟ್ಸ್ ಕನೆಕ್ಟೆಡ್ ಟು ದಿ ಎಕ್ಸ್ಟರ್ನಲ್ ವರ್ಲ್ಡ್. ಅದು ನನಗೆ ನೇರವಾಗಿ ಸಂಬಂಧಿಸಿರೋದಿಲ್ಲ. ಎಲ್ಲಿಯವರೆಗೆ ಅದು ನನಗೆ ನೇರವಾಗಿ ಹೃದಯ ಸಂವಾದದ ರೀತಿಯಲ್ಲಿ ನನ್ನ ಒಳಗಿನ ನಾನು ಇದ್ದೀನಲ್ಲ, ಅದಕ್ಕೆ ಅದು ಸಂಪರ್ಕವನ್ನು ಜೋಡಿಸ್ಕೊಂಡ್ರೆ ಸಿಗುವಂತಹ ಉತ್ತರಕ್ಕೂ ಕೇವಲ ವ್ಯವಸ್ಥೆಗೋಸ್ಕರ ನಾನು ಬದುಕುವಂಥದ್ದು, ಇನ್ನೊಬ್ಬರಿಗೋಸ್ಕರ ಬದುಕುವಂಥದ್ದು. ಇನ್ನೊಬ್ಬರಿಗೋಸ್ಕರ ಬದುಕೋದು ಅಂತಂದರೆ ನಾನು ಇಲ್ಲಿ ನಿಸ್ವಾರ್ಥ ಅಂತ ಹೇಳ್ತಾ ಇಲ್ಲ, ಅನಿವಾರ್ಯತೆ ಮೇಲೆ ಬದುಕುವಂಥದ್ದು. ಎಲ್ಲ ಪ್ರಕ್ರಿಯೆಗಳಲ್ಲಿ ಮತ್ತು ಅದಕ್ಕೆ ಬರ್ತೀನಿ, ನಾನು ಅನ್ನೋದು ಕಳೆದು ಹೋದಾಗ ನನಗೆ ನಾನು ನನ್ನ ಬದುಕನ್ನು ಬದುಕಿದ್ದು ಗೊತ್ತೇ ಆಗೋದಿಲ್ಲ, ಇದು ಸರಿನೋ ತಪ್ಪು ಅಂತ ಗೊತ್ತೇ ಆಗೋಲ್ಲ. ಹಾಗಾಗಿ ಒಂದು ಅರ್ಥದಲ್ಲಿ ಸೆಲ್ಫ್ ಲವ್ ಅನ್ನೋವಂತಹ ಒಂದು ವಿಷಯ ಇವತ್ತಿನ ಯಂಗರ್ ಜನ್ರೇಷನಲ್ಲಿ ಬಹಳ ಚಲಾವಣೆಯಲ್ಲಿರುವಂತಹ ಮಾತು ಇದು. ಸೆಲ್ಫ್ ಲವ್ ಅನ್ನೋದು ಒಂದು ಕಾಲದಲ್ಲಿ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು ಅನ್ನೋದು ತುಂಬ ಸ್ವಾರ್ಥದಿಂದ ಕೂಡಿದ ಒಂದು ವ್ಯಕ್ತಿತ್ವ ಅನ್ನೋ ಅರ್ಥವನ್ನು ಕೊಟ್ಟಿತ್ತು. ಹಾಗಾಗಿ ಅದು ಸ್ವಾರ್ಥವಾಗಿ ನಾನು ಇರಬಾರ್ದು. ಸಾಮಾನ್ಯವಾಗಿ ಮನಸ್ಸು ಇದನ್ನು ಬಯಸುತ್ತೇನೆ, ನನ್ನ ಸುತ್ತಲಿರೋರು ನನ್ನನ್ನು ತುಂಬ ಒಳ್ಳೆಯವರು ಅಂತ ಸರ್ಟಿಫೈ ಮಾಡಬೇಕು ಅಂತ.
ಸೊ ನಮ್ಮ ಭಾಳಷ್ಟು ಜೀವನದ ನಡವಳಿಕೆಗಳು, ರೀತಿ ನೀತಿಗಳು ಎಲ್ಲವೂ ಇನ್ನೊಬ್ಬರನ್ನ ಪ್ಲೀಸ್ ಮಾಡೋದಕ್ಕೆ ಆಗಿರುತ್ತೆ. ಯಾಕೆಂದರೆ ನನಗೆ ಇನ್ಯಾರಾದರೂ ಒಬ್ಬರು ಇವರು ತುಂಬ ಸ್ವಾರ್ಥಿ, ಇವ್ರು ಕೆಟ್ಟವರು ಅಂದ್ಬಿಟ್ರೆ ದುಃಖ ಆಗುತ್ತೆ ನನಗೆ. ಯಾಕೆ ಅಂತಂದರೆ ನನ್ನ ಮನಸ್ಸು ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ತಾ ಹೋಗೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದ್ರ ಕೊನೆಯಲ್ಲಿ ಅದು ತಂದ್ಕೊಡೋದು ತುಂಬ ದುಃಖವನ್ನೇ. ಯಾಕೆಂದರೆ ಈ ಜಗತ್ತಿನಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿದ್ರೂ ನಿಮಗೆ ಒಳ್ಳೆ ರೀತಿಯಲ್ಲಿ ಸರ್ಟಿಫೈ ಮಾಡುವಂತಹ ಜನರು ಸಿಗೋದು ಬಹಳ ಕಡಿಮೆ. ದೋಷ ಹುಡುಕೋದೆ ಇನ್ನೊಬ್ಬರಲ್ಲಿ, ಅದು ಮನಸ್ಸಿನ ಗುಣ. ಹಾಗಾಗಿ ಅಲ್ಲಿ ಅಂತಹ ಬದುಕನ್ನು ಬದುಕಿದ್ದೀವಿ ಅಂತ ಹೇಳೋರು ಎಲ್ಲರ ಹೃದಯದಲ್ಲೂ ಆಳವಾದ ನೋವಿರುತ್ತೆ, ಫ್ರಸ್ಟ್ರೇಷನ್ ಇರುತ್ತೆ, ಒಂದು ರೀತಿಯ ಅನಾಥ ಪ್ರಜ್ಞೆ ಅವರನ್ನು ಕಾಡುತ್ತೆ. ಇದನ್ನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ. ಹಾಗಾಗಿ ಇಲ್ಲಿ ಸೆಲ್ಫ್ ಲವ್ ಅನ್ನೋದನ್ನು ಈಗಿನ ಜನ್ರೇಷನ್ ಅವ್ರು ಏನು ಅರ್ಥ ಮಾಡ್ತಾರೆ, ಅದರಲ್ಲಿ ನಾನು ನನ್ನನ್ನು ಸರಿಯಾದ ರೀತಿಯಲ್ಲಿ ಪ್ರೀತಿಸಿಕೊಂಡ್ರೆ ನನ್ನ ಬಗ್ಗೆ ನನಗೆ ಒಂದು ಯಾರೂ ಡಿಸ್ಟ್ರಾಯ್ ಮಾಡೋಕ್ಕೆ, ನಾಶ ಮಾಡಲಿಕ್ಕೆ ಆಗದೇ ಇರುವಂತಹ ನನ್ನ ಬಗ್ಗೆ ಒಂದು ಇಮೇಜು ಬೆಳ್ಕೊಂಡಿರುತ್ತೆ. ಅದು ತುಂಬ ಶಕ್ತಿಯುತವಾದಂತಹ ಇಮೇಜ್ ಆಗಿರುತ್ತೆ. ಯಾರು ಅದನ್ನು ನೀನು ಮಾಡಿದ್ದು ತಪ್ಪು ಅಂತ ಕೈ ಬೆರಳು ಹೀಗೆ ತೋರಿಸಿದಾಗ ನನ್ನ ವಿಚಾರ ಬದಲಾಗಲ್ಲ ಆಗ. ಬಿಕಾಸ್ ಐ ಆಮ್ ಕಾನ್ಫಿಡೆಂಟ್, ನಾನು ಏನನ್ನು ಅಂದ್ಕೊಂಡು ಹೇಗೆ ಬದುಕಿದ್ದೇನೆ, ಕಾನ್ಫ್ಲಿಕ್ಟ್ ಫ್ರೀ ಲೈಫ್ ಅಂಥದ್ದು ನಿಜವಾಗಿಯೂ ಇದ್ದಾಗ ಆ ಒಂದು ಸೆಲ್ಫ್ ಲವ್ ಏನಾಗುತ್ತೆ ಅಂದರೆ ನಮ್ಮ ಸುತ್ತಲೂ ಇರೋರಿಗೂ ಕೂಡ ಕೊಟ್ಟರೂ ಖರ್ಚಾಗದಂತಹ ಪ್ರೀತಿಯಾಗಿರುತ್ತೆ. ಹಾಗಾಗಿ ನನ್ನ ಬದುಕನ್ನು ಸುಂದರವಾಗಿ ಸಾಮರಸ್ಯಪೂರ್ಣವಾಗಿ ಮಾಡೋದ್ರ ಜೊತೆಯಲ್ಲಿ ಈ ಸೆಲ್ಫ್ ಲವ್ವಿಗೆ ಈ ಸುತ್ತಲೂ ಇರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಸಾಮರಸ್ಯದಲ್ಲಿ ಇಡುವ ಚೈತನ್ಯ ಶಕ್ತಿ ಅದಕ್ಕೆ ಇರುತ್ತೆ. ಇಂತಹ ಒಂದು ಶಕ್ತಿಯನ್ನು ನಾವು ಬಳಸ್ಕೊಂಡಾಗ ಮಾತ್ರ ಬದುಕನ್ನು ಬದುಕಾಗಿ ಬದುಕುವ ಕಲೆ ನಮಗೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ.